ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾವು ಏನು ಅಂತ ಹೇಳಿದರೆ, ನಿಮ್ಮ ಪಾರ್ಟ್ನರ್ನ ಫೀಲಿಂಗ್ ಏನಿರಬಹುದು, ನಿಮ್ಮ ಕಡೆಗೆ ಯಾವ ರೀತಿ ಪಾರ್ಟ್ನರ್ ಫೀಲಿಂಗ್ ಇದೆ ಅನ್ನುವಂತಹದನ್ನು ಚೆಕ್ ಮಾಡಿ ನೋಡೋಣ. ಅವರ ನಿಜವಾದಂತಹ ಮೇಲ್ನೋಟದ ಭಾವನೆ, ಅವರ ಹೃದಯದ ಭಾವನೆ ಇರ್ಬೋದು, ಅಥವಾ ಅಡ್ಡಿ ಆತಂಕಗಳು ಏನಿದೆ ಅಂತ ನಿಮ್ಮ ಜೀವನಕ್ಕೆ ಅವರಿಗೆ ಸಂಬಂಧಪಟ್ಟ ಹಾಗೆ ದೃಷ್ಟಿಕೋನ ಏನು ಅವ್ರದ್ದು, ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಿಮಗೊಂದು ಮಾಹಿತಿ. ಜೂನ್ 11ರವರೆಗೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಿದ್ರೆ ದಯವಿಟ್ಟು ಶುರು ಮಾಡಬೇಡಿ. ಜೂನ್ 11ರವರೆಗೆ ಒಂದು ಮೃತ್ಯು ಪಂಚಕ ಯೋಗ ಅಂತ ಬರುತ್ತೆ. ಅದು ಈ ಸಲ ಬೇಗನೆ ಬಂದಿದೆ. ಚಂದ್ರ ಕೆಲವು ನಕ್ಷತ್ರಗಳನ್ನು ಚಂದ್ರ ಏನು ಅಂತ ಹೇಳಿದರೆ ಹತ್ತಿರ ಬಂದಾಗ ಅದು ಏನಾಗುತ್ತೆ ಅಂತ ಹೇಳಿದರೆ ಮೃತ್ಯು ಪಂಚಕ ಯೋಗಕ್ಕೆ ಕಾರಣ ಆಗುತ್ತೆ. ಮೃತ್ಯು ಪಂಚಕ ಯೋಗ ಅಂತ ಹೇಳಿದಾಗ ಯಾವುದೆಲ್ಲ ಅಂತ ಹೇಳಿದರೆ ರಾಜ, ಚೋರ, ಅಗ್ನಿ, ಮೃತ್ಯು ಅಂತ ಈ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ ಜ್ಯೋತಿಷ್ಯದಲ್ಲಿ. ಆದ್ದರಿಂದಾಗಿ ಇದು ಶುಭ ಕಾರ್ಯಗಳಿಗೆ ಯಾವುದೇ ಆಗಿರ್ಬೋದು, ಅವುಗಳಿಗೆ ಇದು ಸೂಕ್ತವಾದಂಥ ಸಮಯ ಅಲ್ಲ ಜೂನ್ 11ರವರೆಗೆ. ಓಕೆನಾ? ನೆಕ್ಸ್ಟ್ ನಿಮ್ಮ ಶುಭ ಕಾರ್ಯಗಳನ್ನು ಮುಂದುವರಿಸ್ಕೊಳ್ಳಿ. ಎಸ್, ಈಗ ನಾವು 2 ಫೈಲ್ಗಳನ್ನು ಇಟ್ಟಿದ್ದೇನೆ. ಇಲ್ಲಿ 2 ಫೈಲಲ್ಲಿ ನಿಮಗೆ ಯಾವುದು ಇಂಟ್ರೆಸ್ಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ರೈಡರ್ ವೇಟ್ ಓಲ್ಡ್ ಡೆಕ್, ಇದು ನ್ಯೂ ಡೆಕ್. ಓಕೆನಾ? ಅಡ್ವಾನ್ಸ್ ಆಗಿರುವಂತಹ ಡೆಕ್. ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅಂತ ಅನಿಸುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್, ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೇನೆ. ಸ್ವಲ್ಪ ವಿಡಿಯೋ ತಡವಾಯಿತು, ಸ್ವಲ್ಪ ಬೇರೆ ಕೆಲಸಗಳಿರೋದ್ರಿಂದ ಕ್ಷಮೆ ಇರಲಿ. ಎಸ್, ಬನ್ನಿ. ಹೇಗಿದೆ ನಿಮ್ಮವರ ಎನರ್ಜಿ ಅಂತ ಫಸ್ಟು ನೋಡ್ತಾ ಹೋಗೋಣ. ಅವರ ನಿಜವಾದಂತಹ ಒಂದು ಮೇಲ್ನೋಟದಲ್ಲಿ ನಿಮ್ಮನ್ನು ನೋಡಿದಾಗ ಬರುವಂತಹ ಭಾವನೆಗಳು ಏನು, ಅವರ ಮನಸ್ಸಲ್ಲಿ ಯಾವ ರೀತಿಯ ಒಂದು ಭಾವನೆ ಇದೆ ಅನ್ನುವಂತಹದ್ದನ್ನು ನಾವು ನೋಡ್ತಾ ಹೋಗೋಣ. ಎಸ್, ಅದಾಗಿ ಇದೊಂದು ಜನರಲ್ ರೀಡಿಂಗ್. ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾತ್ರ ತಗೊಳ್ಳಿ, ಉಳಿದದ್ದನ್ನು ಹಾಗೆ ಬಿಟ್ಬಿಡಿ. ಓಕೆ, ನನ್ನ ವ್ಯೂವರ್ಸ್ಗಾಗಿ ನೀವು ಯಾವ ಕಾರ್ಡನ್ನು ಕೊಡ್ತೀರಾ? ಅವರ ಪಾರ್ಟ್ನರ್ನ ಮೇಲ್ನೋಟದ ಭಾವನೆ ಏನಿದೆ, ಸದ್ಯಕ್ಕೆ ಕರೆಂಟ್ ಫೀಲಿಂಗ್ಸಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ? ಎಸ್, ಓಕೆ ಓಕೆ ಎಸ್, ಫಸ್ಟ್ ಒನ್ ಆಗಿ ಅವರ ಒಂದು ಫೀಲಿಂಗ್ಸನ್ನು, ಮೇಲ್ನೋಟದ ಭಾವನೆ ಅಂತ ಕೇಳಿದಾಗ, ಎಸ್, ಇಲ್ಲಿ ನೀವು ಯಾರನ್ನು ತುಂಬಾ ಹಚ್ಕೊಂಡಿದ್ದೀರೋ ಅಥವಾ ನಿಮ್ಮ ಬಾಳ ಸಂಗಾತಿ ಆಗಿರ್ಬೋದು, ಮ್ಯಾರಿಡ್ ಆಗಲಿ ಅನ್ಮ್ಯಾರಿಡ್ ಆಗಲಿ, ಅವರಿಗೆ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಅವರು ನಿಮ್ಮ ಕಡೆಗೆ ಹೆಚ್ಚು ಫೋಕಸನ್ನು ತೋರಿಸ್ತಾ ಇಲ್ಲ. ಬಹುಶಃ ಅವರಿಗೇನು ಅಂತ ಹೇಳಿದರೆ, ನೀವು ಮಾತ್ರ ಅಲ್ಲ, ಅವರ ಮನಸ್ಸು ಆಗ ಫ್ಲಕ್ಚುಯೇಷನ್ ಆಗ್ತಾ ಇದೆ. ತುಂಬಾ ಫ್ಲಕ್ಚುಯೇಷನನ್ನು ಇದು ತೋರಿಸ್ತಾ ಇದೆ. ಅಂದರೆ ಅವರಿಗೆ ಕರಿಯರ್ ಬಗ್ಗೆ ಕೂಡ ಚಿಂತೆ ಇದೆ, ಅವರ ಬಿಸ್ನೆಸ್ ಬಗ್ಗೆ ತುಂಬಾ ಚಿಂತೆ ಮಾಡ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದರೆ, ಇನ್ನೂ ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ, ಅವರ ಒಳಗೆ ಒಂದು ಕೇವಲ ಪ್ರೀತಿ ಮಾತ್ರ ಅಲ್ಲದೆ ಪ್ರಾಕ್ಟಿಕಲ್ ಆಗಿ ಕೆಲವು ವಿಚಾರಗಳಿಂದ ಅವರ ಮನಸ್ಸು ಓಡ್ತಾ ಇದೆ ಅಂತ ಇದು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಈ ವ್ಯಕ್ತಿಗೆ ಆಲ್ರೆಡಿ, ಸಾರಿ ಟು ಸೇ ದಿಸ್, ಕೆಲವರಿಗೆ ನಿಮ್ಮ ಮೇಲೆ ಮಾತ್ರ ಅಟ್ರ್ಯಾಕ್ಷನ್ ಅಲ್ಲ, ಬೇರೆ ಕಡೆಗೂ ಒಂದು ಅಟ್ರ್ಯಾಕ್ಷನ್ ಇದೆ ಅನ್ನುವಂತಹದ್ದು ಮೇಲ್ನೋಟದಲ್ಲಿ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಮತ್ತು ಕೆಲವರ ಪಾರ್ಟ್ನರ್ ಏನು ಅಂತ ಹೇಳಿದರೆ, ಮೇಲ್ನೋಟದ ಭಾವನೆಗೆ ಬಂದಾಗ ಅವರು ಅಡ್ಜಸ್ಟ್ಮೆಂಟನ್ನು ಮಾಡ್ಕೋಬೇಕಾಗಿದೆ ಈ ಸಂಬಂಧದಲ್ಲಿ ಅನ್ನುವಂತಹ ರೀತಿಯಲ್ಲಿ. ದಟ್ ಮೀನ್ಸ್ ಅವರ ಹೊರನೋಟದ ಒಂದು ಪ್ರೀತಿ ಹೇಗಿದೆ ಅಂತ ಹೇಳಿದರೆ, ಅಡ್ಜಸ್ಟ್ಮೆಂಟ್ ಅನ್ನುವಂತಹ ರೀತಿಯಲ್ಲಿ ಈ ಪ್ರೀತಿಯನ್ನು ನೋಡ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಈ ಕಾರ್ಡ್ಗಳು ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್, ಇವರ ನಿಜವಾದಂತಹ ಹೃದಯದ ಭಾವನೆ ಏನು ಅಂತ ಕೇಳಿ ನೋಡೋಣ. ನಿಮ್ಮ ಬಾಳ ಸಂಗಾತಿ ಅಥವಾ ನೀವು ಪ್ರೀತಿಸಿರುವಂತಹ ವ್ಯಕ್ತಿಯ ಹೃದಯದ ಭಾವನೆ ಏನು? ಮೇಲ್ನೋಟಕ್ಕೆ ಇಷ್ಟು ಗೊತ್ತಾಗ್ತಾ ಇದೆ. ಓಕೆನಾ? ಅವ್ರು ಏನು ಚಿಂತಿಸ್ತಾ ಇದ್ದಾರೆ ಅಂತ ಕೇಳಿದರೆ, ಓಕೆ, ಕಾರ್ಡ್ನ ನೋಡ್ತಾ ಹೋಗಿ. ಇಲ್ಲಿ 5 ಆಫ್ ವಾಂಡ್ಸ್ ಬಂದಿದೆ, ಹಾಗೆ ಅದರ ಜೊತೆಗೆ ಪೇಜ್ ಆಫ್ ಸೋರ್ಡ್ಸ್ ಬಂದಿದೆ, ಮತ್ತು 3 ಆಫ್ ಕಪ್ಸ್ ಬಂದಿದೆ. ಅವರಿಗೆ ನಿಜವಾಗ್ಲೂ ಹೃದಯದ ಭಾವನೆ ಏನು ಅಂತ ಕೇಳಿದಾಗ, ಇಲ್ಲಿ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೋ ಅವರು ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಈ ಪ್ರೀತಿಯನ್ನು ಯಾವುದೇ ರೀತಿಯಲ್ಲಾದರೂ
ಹೋರಾಟ ಮಾಡಿ ಆದರೂ ಉಳಿಸ್ಕೊಳ್ಬೇಕು. ಅದರ ವಿರುದ್ಧವಾಗಿ ಯಾವುದೇ ವಿಚಾರಗಳಿರಲಿ ಅದನ್ನು ತಾನು ಗೆದ್ದು ಇದನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಒಂದು ಮನೋಭಾವನೆ ಅವರಲ್ಲಿ ಈಗಲೂ ಇದೆ. ನಿಮ್ಮಲ್ಲಿ ನಿಜವಾಗ್ಲೂ ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಷನ್, ಒಂದು ಪ್ರೀತಿ ಇದೆ. ನಿಮ್ಮ ಬಗ್ಗೆ ಏನು ಅಂತ ಹೇಳಿದರೆ ಅವರ ಫ್ರೆಂಡ್ಸ್ ಹತ್ರ ಮಾತಾಡುವಂತಹದ್ದು ಅಥವಾ ಅವರಿಗೆ ಯಾರು ಆತ್ಮೀಯರಿದ್ದಾರೋ ಅವ್ರ ಹತ್ರ ಈ ಒಂದು ಭಾವನೆಗಳನ್ನು ಹೇಳ್ಕೊಳ್ಳುವಂತಹ ಮನಸ್ಥಿತಿ ಅವರಲ್ಲಿ ಎದ್ದು ಕಾಣಿಸ್ತಾ ಇದೆ. ನಿಜವಾಗಲೂ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದೆಯಾ? ಎಸ್ ಇದೆ. ಓಕೆನಾ? ಇದು ಯಾರಿಗೆ? ಅನ್ಮ್ಯಾರಿಡ್ ಆಗಿದ್ದರೆ. ಮ್ಯಾರಿಡ್ ಆಗಿದ್ದರೆ ಬಹುಶಃ ಆಲ್ರೆಡಿ ಈ ವಿಚಾರದಲ್ಲಿ ಯಾವುದೋ ಒಂದು ವಿಚಾರವಾಗಿ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಕಾಣಿಸ್ತಾ ಇಲ್ಲ. ಬಹುಶಃ ನಿಮ್ಮ ನಡುವೆ ಯಾವುದೋ ಒಂದು ಇಶ್ಯೂಯಿಂದ ಜಗಳ ಆಗಿರಬಹುದು. ಬಟ್ ಆ ಒಂದು ವಿಚಾರದಲ್ಲಿ ಅವ್ರು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ನೀನು ಆ ವಿಚಾರಕ್ಕೆ ಗಮನ ಜಾಸ್ತಿ ಕೊಡ್ತಾ ಇದೆಯಾ ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಬೇಜಾರಿದೆ. ಬಹುಶಃ ನೀವು ಇಲ್ಲಿ ಏನು ಅಂತ ಹೇಳಿದರೆ, ಓಕೆ, ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ನಿಮ್ಮ ಪಾರ್ಟ್ನರೇ ಕೆಲಸಕ್ಕೆ ಹೋಗ್ತಾ ಇರ್ಬೋದು ಅಥವಾ ನೀವು ಕೂಡ ಏನಾದರೂ ಸಮಥಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇರಬಹುದು ಬಹುಶಃ. ಯಾಕೆಂದರೆ ಇದೊಂದು 7 ಅಂತ ಹೇಳುವಂತಹದ್ದು ಎಲ್ಲ ರೀತಿಯ ಒಂದು ಎಲಿಮೆಂಟ್ಸನ್ನು ತೋರಿಸುವಂತಹ ಕಾರ್ಡ್ ಆಗಿರೋದ್ರಿಂದ ಬಹುಶಃ ಅದರಿಂದ ನಿಮ್ಮ ನಡುವೆ, ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ ನಡುವೆ ಜಗಳಗಳು ಕೂಡ ಆಗಿರುವಂತಹ ಸಾಧ್ಯತೆ ಇದೆ. ಓಕೆನಾ? ಅವ್ರಿಗೇನು ಅಂತ ಅನಿಸ್ತಾ ಇದೆ ಅಂತ ಹೇಳಿದರೆ, ನಿಮಗೆ ಎಲ್ಲಿ ಏನು ತೊಂದರೆ ಆಗುತ್ತೋ ಸೊಸೈಟಿಯಿಂದ ಅನ್ನುವಂತಹ ಒಂದು ಭಯ ಕೂಡ ಇದೆ ಅವರ ಮನಸ್ಸಿನಲ್ಲಿ. ಓಕೆನಾ? ಮತ್ತು ಇನ್ನು ಕೆಲವರಿಗೆ ಏನು ಅಂತ ಹೇಳಿದರೆ, ನಿಮ್ಮ ಬಗ್ಗೆ ಅವರಿಗೆ ಹೃದಯದ ಭಾವನೆಯನ್ನು ಕೇಳಿದಾಗ ಎಷ್ಟೇ ಜಗಳ ಆಗಲಿ ಏನೇ ಆಗಲಿ ನಿನ್ನ ಮೇಲೆ ನನಗೆ ಆ ಪ್ರೀತಿ ಇದೆ, ಆ ಅಟ್ರ್ಯಾಕ್ಷನ್ ಇದೆ ಅನ್ನುವಂತಹ ಒಂದು ಭಾವನೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಬಹುಶಃ ನಿಮ್ಮ ಕೆಲವರು ರಿಲೇಷನ್ಶಿಪ್ಗಳು ಯಾವ ರೀತಿ ಬಂದಿದೆ ಅಂತ ಹೇಳಿದರೆ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಂದ ಈ ರಿಲೇಷನ್ಶಿಪ್ ಬಂದಿರಬಹುದು. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಗೊತ್ತಿರುವಂತಹ ಒಂದು ಕಡೆಯಿಂದ ಈ ಸಂಬಂಧ ಬಂದಿದೆ ಅನ್ನುವಂತಹ ರೀತಿಯಲ್ಲಿ ಇದೆ. ಹಾಗಾಗಿ ಹೃದಯದ ಭಾವನೆಯನ್ನು ಕೇಳಿದಾಗ ಎಸ್, ನಿಮ್ಮ ಮೇಲೆ ಅದೇ ರೀತಿಯ ಪ್ರೀತಿ, ಅದೇ ರೀತಿಯ ಕನಸುಗಳು ಕೂಡ ನಿಮ್ಮ ಬಗ್ಗೆ ಇದೆ ಅನ್ನುವಂತಹದನ್ನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ. ಓಕೆನಾ? ಎಸ್, ಇದು ಅವರ ನಿಜವಾದಂತಹ ಹೃದಯದ ಭಾವನೆಯಾಗಿದೆ. ಓಕೆ, ಇದರಲ್ಲಿ ಏನಾದರೂ ಅಡ್ಡಿ ಆತಂಕಗಳೇನಾದರೂ ಇದೆಯಾ ಅಂತ ಕೇಳಿದಾಗ ನೋಡಿ, 7 ಆಫ್ ವಾಂಡ್ಸ್ ಬಂದಿದೆ. ಓಕೆ ನೋಡಿ, ಹೃದಯದ ಭಾವನೆಗಳು ನಿಜವಾಗ್ಲೂ ನೋಡಿದಾಗ ಅಡ್ಡಿ ಆತಂಕಗಳು ಏನು ಕೇಳಿದಾಗ ಅವರು ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಬಹುಶಃ ಅವರಿಗೆ ಅವರ ಕೆಲಸದ, ಉದ್ಯೋಗದ ಒತ್ತಡ ಇರ್ಬೋದು, ಅವರ ಬಿಸ್ನೆಸ್ನ ಒತ್ತಡ ಇರ್ಬೋದು, ಅಥವಾ ಅವರಿಗೆ ಯಾವುದೋ ಒಂದು ರಿಲೇಷನ್ಶಿಪ್ಪಿನ ಒತ್ತಡನೂ ಇರಬಹುದು. ಕೆಲವು ಪರ್ಸನ್ನ ಒತ್ತಡ ಕೂಡ ಅವರ ಮೇಲೆ ಬೀಳ್ತಾ ಇದೆ ಅನ್ನುವಂಥದ್ದನ್ನು ಅವರು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೆ. ಅದರಿಂದಾಗಿ ಏನಾಗ್ತಾ ಇದೆ ಅಂದರೆ, ಆಗಾಗ ಮೈಂಡ್ ಒಂದು ರೀತಿಯ ಫ್ಲಕ್ಚುಯೇಷನ್ಗೆ ಒಳಗಾಗ್ತಾ ಇದೆ. ಹೇಗಪ್ಪ ಈ ಪ್ರೀತಿಯನ್ನು ಉಳಿಸ್ಕೊಳ್ಳೋದು ಅನ್ನುವಂತಹ ಒಂದು ಮಾನಸಿಕ ಸ್ಥಿತಿ ಇದೆ ಅನ್ಮ್ಯಾರಿಡ್ ಆಗಿದ್ದರೆ. ಮ್ಯಾರಿಡ್ ಆಗಿದ್ದರೆ ನಿಮ್ಮ ಸಂಗಾತಿಗೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ? ಎಸ್, ಖಂಡಿತವಾಗಿಯೂ ಇದೆ. ಆದರೆ ಅವರು ಪಕ್ಕ ಪ್ರಾಕ್ಟಿಕಲ್ ಮನುಷ್ಯ. ಯಾವುದೇ ವಿಚಾರ ತಗೊಂಡ್ರು ತುಂಬಾ ಚಿಂತೆ ಮಾಡ್ತಾರೆ, ತುಂಬಾ ಅದನ್ನ ರಿವ್ಯಾಲ್ಯೂಯೇಟ್ ಮಾಡುವಂತಹ ವ್ಯಕ್ತಿ. ಆದ್ದರಿಂದಾಗಿ ಆ ಪ್ರೀತಿಯನ್ನು ತೋರಿಸ್ಕೊಳ್ಳುವಂತಹ ಸ್ವಭಾವವಲ್ಲ ಅನ್ನುವಂಥದ್ದನ್ನು ಇದು ಹೇಳ್ತಾ ಇದೆ. ಓಕೆ, ಇಲ್ಲಿ 3 ಆಫ್ ಸೋರ್ಡ್ಸ್ ಬಂದಿದೆ, 10 ಆಫ್ ಪೆಂಟಿಕಲ್ಸ್ ಕೂಡ ಬಂದಿದೆ. ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ, ಪ್ರೀತಿ ಅಂತ ಹೇಳಿದಾಗ ಕೇವಲ ಒಂದು ಭ್ರಮೆ ಮಾತುಗಳಲ್ಲ ಅನ್ನುವಂತಹದ್ದು. ಕೆಲವರಿಗೆ ಪಾರ್ಟ್ನರ್ನ ತಂದೆ ತಾಯಿ ಅಥವಾ ಅವರ ಕುಟುಂಬದಿಂದ ಕಿರಿಕಿರಿ ಇರಬಹುದು, ಅಡ್ಡಿ ಆತಂಕ ಇರಬಹುದು. ಕೆಲವರಿಗೆ ದುಡ್ಡಿನ ಆತಂಕ ಕೂಡ ಇಲ್ಲಿ ನೇರವಾಗಿ ಕಾಣಿಸ್ತಾ ಇದೆ. ದುಡ್ಡು ಅಂದರೆ ಫೈನಾನ್ಸ್ ಹಿಟ್ ಕೂಡ ಇಲ್ಲಿ ಕಾರಣವಾಗ್ತಾ ಇದೆ ಸಂಸಾರದಲ್ಲಿ ಅಥವಾ ಮ್ಯಾರಿಡಿಗೂ ಕೂಡ. ಮತ್ತು ಕೆಲವರಿಗೆ ಏನು ಗೊತ್ತಾ, ಆಲ್ರೆಡಿ ಯಾವುದೋ ಒಂದು ವಿಚಾರಕ್ಕೆ ಗಲಾಟೆಯಾಗಿ ಪೇಯ್ನ್ ಆಗಿದೆ ಅನ್ನುವಂತಹದ್ದನ್ನು ಕೂಡ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆನಾ? ಕೆಲವರಿಗೆ ಹರ್ಟ್ ಆಗಿದೆ ಅನ್ನುವಂತಹದ್ದನ್ನು ಕೂಡ ಈ ಕಾರ್ಡ್ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೆ. ಓಕೆನಾ? ಎಸ್, ನಿಜವಾಗ್ಲೂ ಹಾಗಾದರೆ ನಿಮ್ಮ ಬಗ್ಗೆ ಅವರ ದೃಷ್ಟಿಕೋನ ಏನು, ಅವರು ಯಾವ ರೀತಿ ದೃಷ್ಟಿಕೋನವನ್ನು ಹೊಂದಿದ್ದಾರೆ ಅಂತ ಕೇಳಿ ನೋಡೋಣ. ಅವರ ದೃಷ್ಟಿಕೋನ ಏನು ಅಂತ ಕೇಳಿ ನೋಡೋಣ. ಎಸ್, ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಅವ್ರು ಅಂದ್ಕೊಳ್ಳುವಂತಹದ್ದು, ಈ ಪ್ರೀತಿಯನ್ನು ನಾನು ಬ್ಯಾಲೆನ್ಸ್ ಮಾಡಬೇಕು. ಪ್ರೀತಿ ಮತ್ತು ಕರಿಯರ್, ಮೇಯ್ನಾಗಿ ಅವರಿಗೆ ಕರಿಯರ್ ಮತ್ತು ಪ್ರೀತಿ ಎರಡರ ನಡುವೆ ನಾನು ಬ್ಯಾಲೆನ್ಸ್ ಆಗಿರಬೇಕು ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಓಡ್ತಾ ಇದೆ. ಯಾಕೆ ಅಂತ ಹೇಳಿದರೆ,
ಕೆಲವರಿಗೆ ಇಲ್ಲಿ ಪ್ರಮೋಷನ್ ಆಗುವಂತಹ ಸಾಧ್ಯತೆ ನೇರವಾಗಿ ಕಾಣಿಸ್ತಾ ಇದೆ. ಮತ್ತು ಕೆಲವರ ಕೆಲಸ ತುಂಬಾ ಸ್ಟಕ್ ಆಗಿದೆ. ಅದಕ್ಕೋಸ್ಕರ ಕೆಲವರು ದೇವಸ್ಥಾನಕ್ಕೆ ಹೋಗುವಂತಹದ್ದು, ಹರಕೆಗಳನ್ನು ಹೇಳ್ಕೊಳ್ಳುವಂಥದ್ದು, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದನ್ನು ಇದು ಸೂಚನೆ ಕೊಡ್ತಾ ಇದೆ. ಓಕೆನಾ. ಇನ್ನು ಕೆಲವರಿಗೆ ಏನಾಗಿದೆ ಗೊತ್ತಾ, ಅವರ ಫ್ಯಾಮಿಲಿಯಿಂದ ಏನೋ ಕಿರಿಕಿರಿ ಉಂಟಾಗಿದೆ. ಕೆಲವರಿಗೆ ಅವರ ಫ್ಯಾಮಿಲಿಗೆ ಗೊತ್ತಾಗಿ ಕಿರಿಕಿರಿ ಆಗಿರ್ಬೋದು, ಅಥವಾ ಅವ್ರಿಗೆ ಸಂಬಂಧಪಟ್ಟ ಯಾವುದೋ ಫಾದರ್ ಫಿಗರಿಂದ ಕೂಡ ತೊಂದರೆ ಆಗಿರುವಂತಹದ್ದು ಮೇಯ್ನಾಗಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಅದರಿಂದ ಏನಾಗ್ತಾ ಇದೆ ಅಂತ ಹೇಳಿದರೆ, ಅವರೊಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಈ ವಿಚಾರದಲ್ಲಿ ಅನ್ನುವಂತಹದ್ದನ್ನು ತಲೆಗಾಗ್ತಾ ಇದ್ದಾರೆ. ಮತ್ತು ಕೆಲವರಿಗೆ ಏನು ನಿಜವಾದಂತಹ ದೃಷ್ಟಿಕೋನ ಏನು ಅಂತ ಕೇಳಿದಾಗ, ಎಸ್, ಒಂದು ರೀತಿಯ ಭ್ರಮೆ ಇದೆ. ಓಕೆನಾ. ಅವ್ರು ಹೇಳುವಂತಹದ್ದೇನು ಅಂತ ಹೇಳಿದರೆ, ನೀನು ಭ್ರಮೆಯನ್ನು ಬಿಟ್ಟು ಹೊರಗಡೆ ಬಾ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಿನ್ನನ್ನು ನೀನು ಕಟ್ಟು ಹಾಕ್ಕೊಳ್ತಾ ಇದೆಯಾ, ನಿನ್ನ ಚಿಂತೆಗಳಿಂದ ನನ್ನನ್ನು ಕೂಡ ಕಟ್ಟಾಗ್ತಾ ಇದೆಯಾ ಅನ್ನುವಂತಹ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಅವರ ದೃಷ್ಟಿಕೋನ ಕೂಡ ಅದನ್ನೇ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಗೊತ್ತಾ, ಎಲ್ಲಿ ನಿಮ್ಮನ್ನು ಕಳ್ಕೊಳ್ತೀವಿ ಅನ್ನುವಂತಹ ಭಯ, ಸಮಾಜ, ಹಣ ಅಥವಾ ಸೊಸೈಟಿ ಅಂತ ಹೇಳಿದಾಗ ಅವರು ಹುಟ್ಟಿ ಬೆಳೆದಂತಹ ಎನ್ವೈರ್ನಮೆಂಟ್, ಇನ್ನೇನೋ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಅವರ ಎನ್ವೈರ್ನಮೆಂಟ್ ಇರ್ಬೋದು, ಅಥವಾ ಈ ಬಿಸ್ನೆಸ್ಸು, ಉದ್ಯೋಗ, ಅದರ ನಡುವೆ ಇದನ್ನು ಇಟ್ಟು ನೋಡಿದಾಗ ಎಲ್ಲಿ ಕಳ್ಕೊಳ್ತೀನೋ ಅನ್ನುವಂತಹ ಒಂದು ರೀತಿಯ ಆತಂಕ ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಹಾಗಾದರೆ ಇವರಿಗೆ ನಿಜವಾದಂತಹ ಪ್ರೀತಿ ಇದೆಯೋ ಇಲ್ಲವೋ ಅಂತ ಕೇಳಿ ನೋಡೋಣ. ಕಾರ್ಡ್ಗಳು ಹೇಗೆ ಬರುತ್ತೆ ಕೇಳಿ ನೋಡೋಣ. ಇವರಿಗೆ ನಿಜವಾದಂತಹ ಪ್ರೀತಿ ಇದೆಯಾ? ಎಸ್. ನೋಡಿ, ಅವರ ಮುಂದೆ ತುಂಬಾ ಆಯ್ಕೆಗಳಿದೆ. ಉದ್ಯೋಗ ಆಗಲಿ ಅಥವಾ ಈ ಒಂದು ವಿಚಾರದಲ್ಲಿ ಅವರ ಮುಂದೆ ಆಯ್ಕೆ ಇದೆ. ಯಾರು ಅನ್ಮ್ಯಾರಿಡ್ ಆಗಿದ್ದಾರೋ ಅವರಿಗೆ, ಮ್ಯಾರಿಡ್ ಕೂಡ ಆಗಿದ್ದರೆ ಅವರಿಗೆ ಜೀವನದಲ್ಲಿ ಸಾಕಷ್ಟು ಬೇರೆ ರೀತಿಯ ಅಪಾರ್ಚುನಿಟಿಗಳನ್ನು ಹುಡುಕ್ತಾ ಇದ್ದಾರೆ. ಪ್ರೀತಿಯ ವಿಚಾರವಾಗಿ ಅಲ್ಲ, ಅವರ ಯಾವುದೋ ಒಂದು ಪ್ರಾಕ್ಟಿಕಲ್ ವಿಚಾರವಾಗಿ. ಬಟ್ ನಿಮ್ಮಿಬ್ಬರ ನಡುವೆ ಮ್ಯಾರಿಡ್ ಆಗಿದ್ದರೂ ಅನ್ಮ್ಯಾರಿಡ್ ಆಗಿದ್ದರೂ ಸ್ವಲ್ಪ ಕಿರಿಕಿರಿ ಉಂಟು ಮಾಡ್ತಾ ಇರೋದು ಯಾವುದೋ ಒಂದು ಫ್ಯಾಮಿಲಿಯಿಂದ ಕಿರಿಕಿರಿ ಕಾಣಿಸ್ತಾ ಇದೆ. ಆ ಫ್ಯಾಮಿಲಿಯಿಂದ ಕಿರಿಕಿರಿ ಕಾಣಿಸ್ತಾ ಇದೆ, ಬಹುಶಃ ನಿಮ್ಮಿಬ್ಬರ ನಡುವೆ. ಓಕೆನಾ. ಆ ಕಿರಿಕಿರಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸ್ವಲ್ಪ ನಿಮ್ಮ ಪ್ರೀತಿಯ ಮೇಲೆ ಪ್ರಭಾವ ಬೀರ್ತಾ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ಅವರು ಏನು ಅಂತ ಹೇಳಿದರೆ, ಫ್ಯೂಚರ್ ಬಗ್ಗೆ ನಿಮ್ಮ ವಿಚಾರದಲ್ಲಿ ಪ್ಲ್ಯಾನಿಂಗಲ್ಲಿದ್ದಾರೆ ಅನ್ನುವಂತಹದ್ದನ್ನು ಈ ಕಾರ್ಡ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್ ಬೇರೆ ಏನಾದರೂ ಹೇಳ್ತಾರ ಕೇಳಿ ನೋಡೋಣ. 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಎಸ್, ಅವರಿಗೆ ಚೆನ್ನಾಗಿ ಗೊತ್ತು ಯಾವ ರೀತಿ ಈ ಪ್ರೀತಿಯನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂತಹದ್ದನ್ನು ಗೊತ್ತು. ಯಾವ ರೀತಿ ಒಂದು ಫೀಲಿಂಗಿಗೆ ಸೆಟ್ ಆಫ್ ಬೌಂಡ್ರಿಯನ್ನು ಇಟ್ಕೊಳ್ಬೇಕು ಅನ್ನುವಂತಹ ಒಂದು ಕಲ್ಪನೆ ಕೂಡ ಅವರಲ್ಲಿ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಓಕೆನಾ. ನೆಕ್ಸ್ಟ್, ಹಾಗಾದರೆ ಈ ಪ್ರೀತಿಯ ಸಂಪರ್ಕದ ದಿಕ್ಕು ಎಲ್ಲಿ ಹೋಗುತ್ತೆ ಅಂತ ಕೇಳಿ ನೋಡೋಣ. ಯಾವ ರೀತಿ ಈ ಸಂಪರ್ಕದ ದಿಕ್ಕು ಹೋಗುತ್ತೆ ಅಂತ ಕೇಳಿ ನೋಡೋಣ. ಎಸ್, ಖಂಡಿತವಾಗಿ ಇದು ಮ್ಯಾರೇಜ್ ತನಕ ಹೋಗುತ್ತೆ. ನಿಮ್ಮ ಅವರ ಫ್ಯಾಮಿಲಿ ಕೂಡ ಒಪ್ಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಓಕೆನಾ. ಸ್ವಲ್ಪ ಜಾಗ್ರತೆ ವಹಿಸಿ. ನಿಮ್ಮಿಬ್ಬರ ನಡುವೆ ಬೇರೆ ವ್ಯಕ್ತಿಯ ಒಂದು ಎಂಟ್ರೆನ್ಸಿ ಕೂಡ ಕೆಲವರಿಗೆ ಇದೆ, ಅದರ ಬಗ್ಗೆ ಗಮನ ಇರಲಿ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಕೆಲವರಿಗೆ ಏನು ಅಂತ ಹೇಳಿದ್ರೆ, ಮನೆ ಕಳ್ಳರು ಅಂತ ಹೇಳ್ತಾರಲ್ಲ, ಹಾಗಾಗಿದೆ ಪರಿಸ್ಥಿತಿ, ಅದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆನಾ. ಮ್ಯಾರಿಡ್ ಪರ್ಸನ್ ಆಗಿದ್ದರೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿಮ್ಮ ಬಾಳ ಸಂಗಾತಿಯ ನಡುವೆ ಯಾವುದೋ ಒಂದು ವಿಚಾರ, ಯಾವುದೋ ಒಂದು ವ್ಯಕ್ತಿ ನಿರ್ಧಾರಗಳನ್ನು ಕೈ ಹಾಕುವಂತಹದ್ದು, ಇದು ಕಿರಿಕಿರಿಯನ್ನು ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ಉಂಟು ಮಾಡ್ತಾ ಇದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್ ಬೇರೆ ಏನಾದರೂ ಬರುತ್ತಾ ಈ ದಿಕ್ಕಿಗೆ ಸಂಬಂಧಪಟ್ಟ ಹಾಗೆ ಪ್ರೀತಿಯಲ್ಲಿ? ಎಸ್, ಅಗೇನ್ 2 ಆಫ್ ಕಪ್ಸ್. ಎಸ್, ಕಂಗ್ರ್ಯಾಟ್ಸ್. ಖಂಡಿತವಾಗಿಯೂ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಷನ್ ಇದೆ, ಪ್ರೀತಿ ಇದೆ. ಇದು ಮುಂದೆ ಒಳ್ಳೆ ದಿಕ್ಕಿಗೆ ಕೂಡ ಕೊಂಡೋಗುತ್ತೆ ಅಂತ ಹೇಳ್ತಾ ಇದೆ. ಬಟ್ ನಿಮಗಿರುವಂತಹ ಆತಂಕ ಏನು ಅಂತ ಹೇಳಿದ್ರೆ, ಎಸ್ಪೆಷಲಿ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಕಾಣಿಸ್ತಾ ಇದೆ. ಎಸ್, ಇದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗಿರುವಂತಹ ಒಂದು ಕಿರಿಕಿರಿಯನ್ನು ಹೇಳ್ತಾ ಇದೆ. ಯಾವುದೋ ಒಂದು ಫ್ಯಾಮಿಲಿಯಿಂದ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕಿರಿಕಿರಿ ಬರ್ತಾ ಇದೆ. ಮೇಲ್ ಪರ್ಸನಿಂದ, ಅದರಲ್ಲೂ ಮೇಲ್ ಪರ್ಸನಿಂದ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಈ ಪ್ರೀತಿಯ ವಿಚಾರದಲ್ಲಿ, ಈ ಸಂಸಾರದ ವಿಚಾರದಲ್ಲಿ ಅನ್ನುವಂಥದ್ದನ್ನು ಇದು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೆ. ಓಕೆನಾ. ಎಸ್, ಓಕೆ. ನಿಜವಾಗ್ಲೂ ಹಾಗಾದರೆ ಅವರ ಮನಸ್ಥಿತಿ ಹೇಗಿದೆ, ಅವ್ರು ನಿಮ್ಮ ಹತ್ರ ಏನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಈ ಪ್ರೀತಿ ವಿಚಾರದಲ್ಲಿ ಅಂತ ಕೇಳಿ ನೋಡೋಣ. ಓಕೆ,
ಓಕೆ, ಇಷ್ಟು ಕಾರ್ಡ್ ಬಂದಿದೆ, ನೋಡೋಣ. ಐ ಆಮ್ ಸ್ಟಾರ್ಟಿಂಗ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಕನೆಕ್ಷನ್. ಕೆಲವರಿಗೆ ಈ ಪ್ರೀತಿ ಏನು ಅಂತ ಅದರ ಆಳ ಈಗ ಅರ್ಥ ಆಗ್ತಾ ಇದೆ. ಕೆಲವು ಪಾರ್ಟ್ನರಿಗೆ ಈಗ ನಿಜವಾಗ್ಲೂ ಆ ಪ್ರೀತಿಯ ಒಂದು ಆಳ ಪ್ರಾಕ್ಟಿಕಲ್ ಆಗಿ ಏನು ಅನ್ನುವಂತಹದ್ದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಫೈಂಡಿಂಗ್ ಔಟ್ ದಿ ಟ್ರೂತ್ ಕ್ರಶ್ಡ್ ಮೀ. ಓಕೆ, ಯಾವುದೋ ಒಂದು ಸತ್ಯ, ನಿಮ್ಮಲ್ಲಿರುವ ಯಾವುದೋ ಒಂದು ಗುಣ ಅವರನ್ನು ಮತ್ತೆ ಮತ್ತೆ ಅಟ್ರ್ಯಾಕ್ಷನ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಮೈ ಲೈಫ್ ಈಸ್ ನಾಟ್ ಆ್ಯಸ್ ಟುಗೆದರ್ ಆ್ಯಸ್ ಇಟ್ ಸೀಮ್ಸ್. ಎಸ್, ಸ್ವಲ್ಪ ಪ್ರೀತಿಯಲ್ಲಿ ಜಗಳ ಆಗಿರ್ಬೋದು, ಅಥವಾ ಕೆಲವೊಂದು ಸಲ ಒಂಥರ ಬ್ಲಾಕ್ ಆದ ಹಾಗೆ. ಅಂದರೆ ನಾನು ಆಲ್ರೆಡಿ ಹೇಳಿದೆ, ಇಲ್ಲಿ ಯಾವುದೋ ಒಂದು ಫ್ಯಾಮಿಲಿ ಇಶ್ಯೂ, ಮೇಲ್ ಇಶ್ಯೂ ಮೇಯ್ನಾಗಿ ಕಾಣಿಸ್ತಾ ಇದೆ. ಅವರ ಒಂದು ಕೆಲಸದ ಒತ್ತಡ, ಇದೆಲ್ಲ ಏನು ಅನ್ನಿಸ್ತಾ ಇದೆ ಅಂದರೆ ಪ್ರಾಕ್ಟಿಕಲ್ ಆಗಿ ಹೇಗೆ ಒಂದು ಟುಗೆದರ್ ಆದಾಗ ಹೇಗಿದೆ ಅಷ್ಟು ಸುಲಭ ಅಲ್ಲ, ನಾನು ಮೊದಲು ಸೇರಿದ ಹಾಗೆ ಇದ್ದ ಹಾಗೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಐ ಹೋಪ್ ದ್ಯಾಟ್ ಯು ಕ್ಯಾನ್ ಫರ್ಗಿವ್ ಮೀ ಒನ್ ಡೇ. ಕೆಲವರು ಕ್ಷಮಿಸಿ ಅಂತಲೂ ಕೇಳ್ತಾ ಇದ್ದಾರೆ, ಯಾವುದೋ ಒಂದು ವೈಯಕ್ತಿಕ ವಿಚಾರವಾಗಿ. ಐ ವಿಶ್ ಐ ಹ್ಯಾಡ್ ಟ್ರೀಟೆಡ್ ಯು ಬೆಟರ್. ನಿನ್ನನ್ನು ನಾನು ಇನ್ನೂ ಒಂದು ಒಳ್ಳೆಯ ರೀತಿಯಲ್ಲಿ ನೋಡಲಿಕ್ಕೆ, ನನ್ನ ಜೀವನದಲ್ಲಿ ಟ್ರೀಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಓಕೆನಾ, ನೆಕ್ಸ್ಟ್ ಇನ್ನೇನಾದ್ರು ಕಾರ್ಡ್ ಬರುತ್ತಾ? ಎಸ್, ಐ ಆಮ್ ಬಿಕಮಿಂಗ್ ಎ ಬೆಟರ್ ಪರ್ಸನ್. ಅವರ ಜೀವನಕ್ಕೆ ನೀವು ಬಂದ ಮೇಲೆ ಬಹುಶಃ ನೀವೊಂಥರ ಲಕ್ ಚಾರ್ಮ್ ಇದ್ದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಅವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡಿರ್ಬೋದು, ಮ್ಯಾರಿಡ್ ಆಗಲಿ ಅನ್ಮ್ಯಾರಿಡ್ ಆಗಲಿ. ಬಹುಶಃ ಅವರ ಉದ್ಯೋಗದಲ್ಲಿ ಬದಲಾವಣೆ ಬಂದಿರ್ಬೋದು, ಅವರ ಬಿಸ್ನೆಸ್ಸಲ್ಲಿ ಬದಲಾವಣೆ ಬಂದಿರ್ಬೋದು, ಮನೆ ಖರೀದಿ ಮಾಡಿರ್ಬೋದು. ಎಲ್ಲ ರೀತಿಯಲ್ಲಿ ಒಂದು ಓವರ್ ಆಲ್ ಡೆವಲಪ್ಮೆಂಟ್ ಬಂದಿದೆ ಅನ್ನುವಂತಹದ್ದು ಅವರ ಹೃದಯದ ಮಾತಾಗಿದೆ. ಅವರ ಹೃದಯದಲ್ಲಿ ಅವರು ಬಚ್ಚಿಟ್ಕೊಂಡಿದ್ದಾರೆ. ಐ ಲಾಸ್ಟ್ ಮೈ ಸೆಲ್ಫ್ ಫಾರ್ ಎ ಲಿಟಲ್ ವೈಲ್. ಎಸ್, ಫಸ್ಟ್ ನಿಮ್ಮನ್ನು ಭೇಟಿಯಾದಾಗ ಅವರಿಗೆ ಒಂದು ಕ್ಷಣ ಅವರನ್ನು ಅವರು ಕಳ್ಕೊಂಡಿದ್ದಾರೆ ಅನ್ನುವಂತಹ ಫೀಲಿಂಗ್ಸನ್ನು ನೀವು ಕೊಟ್ರಿ ಅಂತ ಹೇಳಿ ಅವರು ಹೃದಯದಿಂದ ಹೇಳ್ತಾ ಇದ್ದಾರೆ. ಓಕೆನಾ, ಇದಾಗಿತ್ತು ಇವತ್ತಿನ ಒಂದು ಎನರ್ಜಿ, ನಿಮ್ಮ ಪಾರ್ಟ್ನರ ಎನರ್ಜಿ ಚಕ್ರ ರೀಡಿಂಗ್. ಓಕೆನಾ, ಎಸ್, ಬನ್ನಿ ಸೆಕೆಂಡ್ ಪೈಲ್ ಯಾರು ಆಯ್ಕೆ ಮಾಡಿದ್ದೀರೋ ಅವರ ರೀಡಿಂಗ್ ಏನು ಬರುತ್ತೆ ಅಂತ ಕೇಳಿ ನೋಡೋಣ. ಅದಾಗಿ ಇದೊಂದು ಜನರಲ್ ರೀಡಿಂಗ್. ನಿಮಗೆ ಯಾವುದು ರೆಸೊನೇಟ್ ಆಗುತ್ತೋ ಅದನ್ನು ಮಾತ್ರ ತಗೊಳ್ಳಿ. ಓಕೆನಾ, ಬನ್ನಿ ನೋಡೋಣ ಯಾವ ರೀತಿ ಬರುತ್ತೆ. ಅವರ ನಿಜವಾದಂತಹ ಒಂದು ಮೇಲ್ನೋಟದ ಭಾವನೆ ಹೇಗಿದೆ ನಿಮ್ಮ ಬಗ್ಗೆ ಅನ್ನುವಂಥದ್ದನ್ನು ಕೇಳಿ ನೋಡೋಣ. ಮ್ಯಾರಿಡ್ ಆಗಲಿ ಅನ್ಮ್ಯಾರಿಡ್ ಆಗಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಯಾವ ರೀತಿ ನೋಡ್ತಾರೆ ಅಂತ ನೋಡ್ತಾ ಹೋಗೋಣ. ಯಾವ ರೀತಿ ಪಾರ್ಟ್ನರ್ ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದಾ? ಎಸ್, ಯಾರಿಲ್ಲಿ ಅನ್ಮ್ಯಾರಿಡ್ ಪರ್ಸನ್ ಇದ್ದೀರೋ ಅವರಿಗಾಗಿ ಅವ್ರು ಹೇಳ್ತಾ ಇರುವಂತಹದ್ದು ಏನು ಅಂತ ಹೇಳಿದ್ರೆ, ಒಂದು ಕಮಿಟೆಡ್ ಆದಂತಹ ಒಂದು ರಿಲೇಷನ್ಶಿಪ್ ಬೇಕಾಗಿದೆ. ಈ ಪ್ರೀತಿಯಲ್ಲಿ ನಿಮ್ಮ ಜೊತೆ ಇದ್ದಾಗ ಅವರು ತುಂಬಾ ಸೆಕ್ಯೂರ್ಡ್ ಆಗಿ ಫೀಲ್ ಮಾಡ್ತಾರೆ. ಅವರಿಗೆ ನಿಮ್ಮ ಬಗ್ಗೆ ಜೀವನದಲ್ಲಿ ನಿಮ್ಮ ಜೊತೆ ಮುಂದೆ ಹೋಗಬೇಕು ಅನ್ನುವಂತಹ ಒಂದು ಆಸೆ ಆಸಕ್ತಿಯನ್ನು ಅವರು ತೋರಿಸ್ತಾ ಇದ್ದಾರೆ. ಓಕೆನಾ, ಮ್ಯಾರಿಡ್ ಪರ್ಸನ್ ಆಗಿದ್ದರೆ ಎಸ್, ನಿಮ್ಮ ಬಗ್ಗೆ ಅವರಿಗೆ ತುಂಬಾ ಅಟ್ರ್ಯಾಕ್ಷನ್ ಇದೆ. ನಿಮ್ಮನ್ನು ಅವರು ಅಷ್ಟೇ ಗೌರವಿಸ್ತಾರೆ, ಪ್ಯಾಷನೇಟ್ ಆಗಿ ಕೂಡ ನೋಡ್ತಾರೆ. ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಒಂದು ಗೌರವದ ಮನೋಭಾವನೆ ಕೂಡ ಅವರಲ್ಲಿ ಇದೆ. ಜೀವನ ಸಂಗಾತಿ ಅಂದಾಗ ಬಹುಶಃ ಅವರ ಒಂದು ಜೀವನದಲ್ಲಿ ಕೆಲಸ ಆಗಿರ್ಬೋದು, ಯಾವುದೇ ವಿಚಾರದಲ್ಲಿ ಒಂದು ಒಳ್ಳೆ ಆಪ್ಷನ್ಸ್ ನೀವು ಬಂದ ಮೇಲೆ ಅವರಿಗೆ ಸಿಕ್ಕಿದೆ ಅಂತ ಅನಿಸುತ್ತೆ. ಓಕೆ, ನೆಕ್ಸ್ಟ್ ಇನ್ನೇನಾದ್ರು ಹೇಳ್ತಾರಾ? ದ ವರ್ಲ್ಡ್ ಕಾರ್ಡ್ ಬಂದಿದೆ. ಎಸ್, ಇದು ಕೂಡ ಅಷ್ಟೇ. ಏನು ಹೇಳ್ತಾರೆ ಅಂದರೆ ಒಂದು ಲಿಮಿಟ್ಲೆಸ್ ಆದಂತಹ ಪ್ರೀತಿಯನ್ನು ತೋರಿಸ್ತಾ ಇದೆ. ಓಕೆನಾ, ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಅನ್ಕಂಡೀಷನ್ ಪ್ರೀತಿ. ಓಕೆನಾ, ಅದರಲ್ಲಿ ಯಾವುದೇ ರೀತಿಯ ಕಂಡೀಷನ್ ಇಲ್ಲ. ಆ ರೀತಿಯ ಪ್ರೀತಿಯನ್ನು ನೀವು ಕೊಟ್ಟಿದ್ದೀರಾ, ನಾನು ಪಡ್ಕೊಂಡಿದ್ದೇನೆ ಅನ್ನುವಂತಹ ರೀತಿಯಲ್ಲಿ ಅವರು ಇದ್ದಾರೆ. ಅವರ ಜೀವನದ ಸಂಪೂರ್ಣ ಸೈಕಲ್ ನಿಮ್ಮ ಮೇಲೆ ಅವಲಂಬಿತ ಆಗಿದೆ ಅನ್ನುವಂತಹ ಒಂದು ಕಲ್ಪನೆ ಅವರಲ್ಲಿ ಖಂಡಿತವಾಗಿಯೂ ಇದೆ. ನಿಮ್ಮನ್ನು ನೋಡಿದಾಗಲಿಂದನೂ ಅವರಿಗೆ ಫುಲ್ ಹ್ಯಾಪಿನೆಸ್ ಆಗುತ್ತೆ ಅನ್ನುವಂತಹದ್ದು ಮೇಲ್ನೋಟದಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ನೆಕ್ಸ್ಟ್ ಬೇರೆ ಏನಾದರೂ ಬರುತ್ತಾ? ಬೇರೆ ಯಾರಿಗಾದರೂ ಏನಾದರೂ ಬರುತ್ತಾ? ಕಾರ್ಡ್ ಕೇಳಿ ನೋಡೋಣ. ಸೂಪರ್ ಕಾರ್ಡ್ಗಳು. ಮೆಜಿಷಿಯನ್, ದ ಮೆಜಿಷಿಯನ್ ಕಾರ್ಡ್ ಕೂಡ ಬಂದಿದೆ. ಮೆಜಿಷಿಯನ್ ಕಾರ್ಡ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ರೆಸ್ಪೆಕ್ಟ್ಫುಲ್ ಆದಂತಹ ಒಂದು ಪ್ರೀತಿ, ನಾನು ಮ್ಯಾನಿಫೆಸ್ಟ್ ಮಾಡಿಕೊಂಡಂತಹ ಒಂದು ಪ್ರೀತಿ,
ನಿಮ್ಮಲ್ಲಿರುವಂತಹ ಆ ಕೇರ್ ಮಾಡುವಂತಹ ನೀವು ನಿಮ್ಮ ಬಾಳ ಸಂಗಾತಿಯನ್ನು ಕೇರ್ ಮಾಡುವ ರೀತಿ ಅವರನ್ನು ಅಟ್ರ್ಯಾಕ್ಷನ್ ಮಾಡ್ತಾ ಇದೆ. ಅವರ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ, ಅವರ ಒಂದು ಫುಲ್ ಓವರಾಲ್ ಅವರ ಜೀವನದ ಬಗ್ಗೆ, ನೀವು ಅವರ ಲೈಫ್ ಹಿಸ್ಟ್ರಿ ಬಗ್ಗೆ ಎಲ್ಲ ಎಷ್ಟು ಆಸಕ್ತಿ ತೋರಿಸ್ತೀರಲ್ಲ ಅದು ಅವರನ್ನು ತುಂಬಾ ಅಟ್ರ್ಯಾಕ್ಷನ್ ಮಾಡ್ತಾ ಇದೆ ಅನ್ನುವಂತಹದ್ದು ಮೇಲ್ನೋಟದಲ್ಲಿ ಕಾಣಿಸ್ತಾ ಇದೆ. ಓಕೆ, ಹಾಗಾದರೆ ಹೃದಯದ ಭಾವನೆ ಏನಿದೆ ಅಂತ ಕೇಳಿ ನೋಡೋಣ. ನಿಜವಾಗಿಯೂ ಆ ವ್ಯಕ್ತಿಯ ಒಂದು ಹೃದಯದ ಭಾವನೆ ಹೇಗಿದೆ? ಪಾರ್ಟ್ನರ್ ಮ್ಯಾರಿಡ್ ಆಗಲಿ ಅನ್ಮ್ಯಾರಿಡ್ ಆಗಲಿ ಹೃದಯದ ಭಾವನೆ ಹೇಗಿದೆ? ಆರ್ಕಿಯಾಂಜೆಲ್ ಮೈಕಲ್. ಓಕೆ, ಎಸ್. ಒಳಗಿನ ಹೃದಯದಿಂದ ಅವ್ರು ಏನನ್ನು ಆಲೋಚನೆ ಮಾಡ್ತಾರೆ ಅಂತ ಹೇಳಿದಾಗ, ಎಸ್, ಹೃದಯದ ಭಾವನೆಯೂ ಅಷ್ಟೇ ಸ್ಯಾಟಿಸ್ಫೈಡ್. ನಿಮ್ಮಿಂದ ನನ್ನ ಜೀವನದಲ್ಲಿ ಒಂದು ಸಂತೃಪ್ತಿ ಅನ್ನುವಂತಹದ್ದನ್ನು ಕಲಿತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಬಹುಶಃ ನಿಮ್ಮ ಪಾರ್ಟ್ನರ್ ಮದುವೆ ಆಗಿದ್ದರೆ ಜೀವನದಲ್ಲಿ ದುಡಿಮೆ ಅಥವಾ ಎಲ್ಲವನ್ನು ನಿಭಾಯಿಸುವಂತಹದ್ದು ಇದರಲ್ಲೇ ಅವರು ತೊಡಗಿದ್ರು ಅಂತ ಅನಿಸುತ್ತೆ. ಅವರನ್ನು ಏನು ಅಂತ ಹೇಳಿದ್ರೆ ಜೀವನದಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಅಂದರೆ ಏನು, ಯಾವ ರೀತಿ ಬದುಕಬೇಕು, ಅಡ್ಜಸ್ಟ್ಮೆಂಟಲ್ಲಿ ಇಷ್ಟಿದ್ದರೆ ಎಷ್ಟು ಬದುಕಲಿಕ್ಕೆ ಸಾಧ್ಯ, ಇದನ್ನೆಲ್ಲವನ್ನು ಅವರು ಕಲ್ತ್ಬಿಟ್ಟಿದ್ದಾರೆ. ನೀವು ಅವರ ಒಂದು ಮದುವೆ ಆದಾಗಲಿಂದ, ಆ ಪಾರ್ಟ್ನರ್ ಬಂದಾಗಲಿಂದ ಅವರು ಕಲ್ತ್ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಅನ್ಮ್ಯಾರಿಡ್ ಆಗಿದ್ದರೆ ಅವರು ಹೇಳುವಂಥದ್ದು ಅಡ್ಜಸ್ಟ್ಮೆಂಟ್ ಅಂದರೆ ಏನು, ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಏನು, ನಿನ್ನನ್ನು ನೋಡಿ ಕಲಿತೆ ಅನ್ನುವಂತಹದ್ದು ಅವರ ಹೃದಯದ ಭಾವನೆ. ಓಕೆನಾ? ಎಸ್. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ನೈಟ್ ಆಫ್ ಕಪ್ಸ್ ಬಂದಿದೆ. ನಿಮಗೆ ಆ ಪ್ರೀತಿಯನ್ನು ಹೇಳ್ಕೊಳ್ಬೇಕು. ಯಾರು ಪ್ರೀತಿಯನ್ನು ಹೇಳ್ಕೊಂಡಿಲ್ವೋ ಅವರು ಹೇಳ್ಕೊಳ್ಳುವಂಥ ಚಾನ್ಸಸ್ ಇದೆ. ನಿಮ್ಮ ಬಗ್ಗೆ ಒಂದು ಅಟ್ರ್ಯಾಕ್ಷನ್ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ ನೀವು ತೋರಿಸುವಂತಹ ಒಂದು ಕಾಳಜಿ ಇರಬಹುದು, ಅಥವಾ ನಿಮ್ಮಲ್ಲಿರುವಂತಹ ಆ ಒಂದು ವಾರ್ಮಿಂಗ್ ಪ್ರೀತಿ, ಅದನ್ನು ಅವರು ಇಷ್ಟಪಡ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ ಇನ್ನೊಂದು ಕಾರ್ಡ್ ಬಂದಿದೆ, ಕಿಂಗ್ ಆಫ್ ಪೆಂಟಿಕಲ್ಸ್. ಕಿಂಗ್ ಆಫ್ ಪೆಂಟಿಕಲ್ಸ್ ನೋಡಿದಾಗ ಏನನ್ನು ತೋರಿಸುತ್ತೆ ಅಂತ ಹೇಳಿದರೆ, ಅವ್ರಿಗೆ ಅನಿಸುವಂತಹದ್ದೇನು ಅಂತ ಹೇಳಿದ್ರೆ ಬಹುಶಃ ಈ ಪ್ರೀತಿಯನ್ನು ಫ್ರೂಟ್ಫುಲ್ನೆಸ್ ಆಗಿ ಮಾಡ್ಕೊಳ್ಬೇಕು ಅಂತ ಆದರೆ ಒಂದು ಸ್ವಲ್ಪ ಬಿಸ್ನೆಸ್ಸು, ವ್ಯವಹಾರ, ಹಣಕಾಸು, ಸುತ್ತಮುತ್ತ ಇರುವಂತಹ ಮನೆಯ ಪರಿಸ್ಥಿತಿ ಇವೆಲ್ಲವನ್ನು ಗಮನ ಹರಿಸಬೇಕು ಅನ್ನುವಂತಹ ಪ್ರಾಕ್ಟಿಕಲ್ ಮೈಂಡ್ ಕೂಡ ಅವರ ಮನಸ್ಸಿನಲ್ಲಿ ಓಡ್ತಾ ಇದೆ ಸದ್ಯದ ಮಟ್ಟಿಗೆ ಅವರ ಹೃದಯದಲ್ಲಿ. ಇಲ್ಲಿ ಕೂಡ ಗ್ರೇಪ್ಸ್ ಬಂದಿರೋದ್ರಿಂದ ಒಂದು ನಿಮಿಷ. ಓಕೆ, ಎಸ್, ಫ್ರೂಟ್ಫುಲ್ನೆಸ್ ಅವರ ಜೀವನದಲ್ಲಿ ದೇವರು ಕೊಟ್ಟಂಥ ಒಂದು ಪ್ರತಿಫಲ ಅನ್ನುವಂತಹ ರೀತಿಯಲ್ಲಿ ನಿಮ್ಮನ್ನು ಅವರು ನೋಡ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಈ ರೀಡಿಂಗ್ ಕಾಣಿಸ್ತಾ ಇದೆ. ಬಹುಶಃ ಓವರಲ್ಲಾಗಿ ಇಷ್ಟು ಮಟ್ಟಿಗೆ ನಾನು ತೆಗೆದಾಗ ನನಗನ್ಸಿದ್ದು ನಿಮ್ಮನ್ನು ಅವರು ತುಂಬಾ ಗೌರವಿಸ್ತಾರೆ, ನಿಮ್ಮ ಪ್ರೀತಿಯನ್ನು ಗೌರವಿಸ್ತಾರೆ, ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಬಗ್ಗೆ ತುಂಬಾ ಪ್ರೀತಿಯನ್ನು ಅವರ ಹೃದಯದಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಅನ್ನುವಂತಹದ್ದು ಎದ್ದು ಕಾಣಿಸ್ತಾ ಇದೆ. ಓಕೆನಾ? ನೀವು ಯಾರ ಬಗ್ಗೆ ಅಂದ್ಕೊಂಡಿದ್ದೀರೋ ಅವರ ಬಗ್ಗೆನೇ. ಓಕೆನಾ? ಎಸ್. ನಿಜವಾಗಿಯೂ ಅವರ ಮನಸ್ಸಿನಲ್ಲಿರುವಂತಹ ಭಯ ಯಾವುದು, ಈ ಪ್ರೀತಿ ಅಡ್ಡಿ ಯಾವುದಾಗ್ತಾ ಇದೆ, ಏನಾದರೂ ಅಡ್ಡಿ ಇದ್ದರೆ ಯಾವ ರೀತಿ ಅಡ್ಡಿಯನ್ನು ತೋರಿಸ್ತಾ ಇದೆ ಈ ಪ್ರೀತಿಯಲ್ಲಿ ಅಂತ. ಇಷ್ಟೆಲ್ಲ ಪ್ರೀತಿ ಇದ್ದು ಏನು ಅಡ್ಡಿ ಆತಂಕಗಳಿದೆ? ದುಡ್ಡಿನ ಬಗ್ಗೆ ಅಡ್ಡಿ ಆತಂಕ ಇದೆ, ಬಿಸ್ನೆಸ್ ಇರ್ಬೋದು, ವ್ಯವಹಾರಗಳಿರ್ಬೋದು, ಪ್ರಾಕ್ಟಿಕಲ್ ಆಗಿ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಈ ಪ್ರೀತಿಯನ್ನು ಅಟೈನ್ ಮಾಡ್ಕೊಳ್ಳುವಂತಹದ್ದು. ಇದಕ್ಕಾಗಿ ತಾನು ಎಷ್ಟು ಕಷ್ಟಪಡಬೇಕು ಅನ್ನುವಂತಹದ್ದು ಅವರಿಗೂ ಕೂಡ ಇದೆ. ಇನ್ನು ಕೆಲವರಿಗೆ ಸ್ವಲ್ಪ ಸಾಲದ ಸಮಸ್ಯೆ ಇರ್ಬೋದು, ಜೀವನಕ್ಕಾಗಿ ಸಾಲದ ಸಮಸ್ಯೆ ಇದೆ. ಮತ್ತು ಕೆಲವರಿಗೆ ಏನಾಗಿದೆ ಗೊತ್ತಾ, ಯಾವುದೋ ಒಂದು ವಿಚಾರ ಸ್ಟಕ್ ಆಗಿದೆ, ನಿಧಾನವಾಗಿ ಮುಂದುವರಿತಾ ಇದೆ, ಪ್ರೋಗ್ರೆಸ್ಸೇ ಇಲ್ಲ. ಅದು ಕೂಡ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟಕ್ ಎನರ್ಜಿನ ತೋರಿಸುತ್ತೆ, ಅಡ್ಡಿ ಆತಂಕವನ್ನು ತೋರಿಸುತ್ತೆ. ಓಕೆನಾ? ನೋಡಿ, ಇಲ್ಲೂ ಹಣ್ಣುಗಳು. ಎಸ್, ಎರಡೂ ಕಡೆ ಬಂದಿರೋದ್ರಿಂದ ನಿಮ್ಮ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯ ಇದೆ ಅನ್ನುವಂತಹದ್ದು ನೇರವಾಗಿ ಕಾಣಿಸ್ತಾ ಇದೆ. ದುಡ್ಡಿನ ವಿಚಾರದಲ್ಲಿ ಸ್ಟ್ರಕ್ ಆಗಿದ್ದಾರೆ, ಸಾಲದ ವಿಚಾರದಲ್ಲಿ ಸ್ಟ್ರಕ್ ಆಗಿದ್ದಾರೆ, ಕೆಲಸ ಕಾರ್ಯಗಳು ಯಾವುದೋ ಉದ್ಯೋಗ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು ಸ್ಟ್ರಕ್ ಆಗಿದೆ.
ಅದು ನಿಧಾನವಾಗಿ ಪ್ರೋಗ್ರೆಸ್ ಆಗ್ತಾ ಇದೆ ಕೆಲವರಿಗೆ. ಅದು ಕೂಡ ಸ್ವಲ್ಪ ಈ ಪ್ರೀತಿ ವಿಚಾರದಲ್ಲಿ ಸಂಬಂಧಪಟ್ಟಾಗೆ ಒಂದು ಅವರಿಗೆ ಅದು ಅಡ್ಡಿ ಆತಂಕ ಅಂತ ಅನಿಸುತ್ತೆ ಕೆಲವೊಮ್ಮೆ. ಇದನ್ನು ಯಾರೇ ಆಗಲಿ, ಮ್ಯಾರಿಡ್ ಆಗಲಿ ಅನ್ಮ್ಯಾರಿಡ್ ಆಗಿದ್ದರೆ ಅದನ್ನು ಪಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಮ್ಯಾರಿಡ್ ಆಗಿದ್ದರೆ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ಸ್ವಲ್ಪ ಅಡ್ಡಿ ಆತಂಕಗಳು ಅಂತ ಅಂದರೆ ಅವರ ಮನಸ್ಸಿನಲ್ಲಿ ಇದು ಓಡ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ ಏನಾದರೂ ಭಯ, ಅಡ್ಡಿ, ಆತಂಕವನ್ನು ಹೇಳ್ತೀರಾ? ಓಕೆ, ಗಾಸಿಪ್. ಕೆಲವರಿಗೆ ಯಾವ ರೀತಿ ಅಡ್ಡಿ ಆತಂಕ ಬಂದಿದೆ ಅಂದರೆ ಗಾಸಿಪ್ಗಳು. ಯಾರಾದರೂ ಅನ್ಮ್ಯಾರಿಡ್ ಆಗಿದ್ದರೆ ಗಾಸಿಪ್ ಆಲ್ರೆಡಿ ಗುಸು ಶುರುವಾಗಿದೆ, ಅದು ಕಿರಿಕಿರಿ ಅನ್ನಿಸ್ತೆ. ಇನ್ನೂ ಕೆಲವರಿಗೆ ಏನು ಗೊತ್ತಾ, ಸಮಾಜ ಏನನ್ನುತ್ತೋ, ನಮ್ಮ ಸುತ್ತಮುತ್ತ ಇರುವಂತಹ ಎನ್ವೈರನ್ಮೆಂಟ್ ಇದನ್ನು ಒಪ್ಕೊಳ್ಳುತ್ತೋ, ಇದು ಯಾವ ರೀತಿ ನಮ್ಮನ್ನು ನೋಡ್ತಾರೆ ಅನ್ನುವಂತಹದ್ದು. ಇನ್ನು ಕೆಲವರಿಗೆ ಈ ರಿಲೇಷನ್ಶಿಪ್ಪಲ್ಲಿ ಬೇರೆ ವ್ಯಕ್ತಿ ಇನ್ವಾಲ್ವ್ಮೆಂಟ್ ಕಾಣಿಸ್ತಾ ಇಲ್ಲ, ಬಟ್ ಇಲ್ಲಿ ನೋಡಿ ಈ ವ್ಯಕ್ತಿ ಮಲಗಿರೋದನ್ನು ಬಿಡ್ದಲೇ ನೋಡ್ತಾ ಇದ್ದಾರೆ, ರೆಸ್ಟಿಂಗ್ ಟೈಮಲ್ಲೂ ಬಿಡ್ತಾ ಇಲ್ಲ. ದಟ್ ಮೀನ್ಸ್ ಹೊರಗಿನ ಸುತ್ತಮುತ್ತಲಿನ ಒಂದು ಅಡ್ಡಿ ಆತಂಕಗಳು ಎದ್ದು ಕಾಣ್ತಾ ಇದೆ. ಓಕೆನಾ? ಮತ್ತು ಕೆಲವರು ಏನು ಅಂತೇಳಿ ಡಿವೈನ್ ಸರೆಂಡ್ರಿಗೆ ಆಗಿಬಿಟ್ಟಿದ್ದೀರಾ, ಈ ಪ್ರೀತಿಯನ್ನು ಉಳಿಸ್ಕೊಡಿ, ಈ ಪ್ರೀತಿಗೆ ಒಂದು ನ್ಯಾಯ ಒದಗಿಸ್ಕೊಡಿ ಅನ್ನುವಂತಹ ಒಂದು ಮನಸ್ಥಿತಿಗೆ ಬಂದಿದ್ದೀರಾ ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದೆ. ಕೆಲವರ ಮಾತು ಕೆಲವರಿಗೆ ನೋವನ್ನು ಕೊಟ್ಟಿರ್ಬೋದು, ಅದು ಪಾರ್ಟ್ನರ್ ಆಗಿರ್ಬೋದು, ಮದುವೆ ಆದವರಾಗಿರ್ಬೋದು, ಅಥವಾ ಅನ್ಮ್ಯಾರಿಡೇ ಆಗಿರ್ಬೋದು. ಅವರ ಒಂದು ಮಾತುಗಳು ಕಿರಿಕಿರಿಯಾಗಿದೆ, ಆದ್ದರಿಂದಾಗಿ ಡಿವೈನ್ಗೆ ಸರೆಂಡರ್ ಆಗಿರುವಂತಹದ್ದು ಕೂಡ ಇಲ್ಲಿ ನೇರವಾಗಿ ಕಾಣಿಸ್ತಾ ಇದೆ. ಓಕೆನಾ? ಇಲ್ಲೂ ಕೂಡ ಸೋರ್ಸ್, ಮಾತು, ಚಿಂತನೆ, ಇದರಿಂದ ಕೆಲವೊಂದು ಸಲ ಕೆಲವರ ಥಾಟ್ಸ್ಗಳು ಕೂಡ ಕಿರಿಕಿರಿಯನ್ನು ಪಾರ್ಟ್ನರ್ಶಿಪ್ಪಲ್ಲಿ ಉಂಟು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಇದು ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್ ಏನಾದರೂ ಅಡ್ಡಿ ಆತಂಕ ಬರುತ್ತಾ ನೋಡೋಣ. ಈ ಪ್ರೀತಿ ವಿಚಾರದಲ್ಲಿ ಯಾವ ರೀತಿಯ ಒಂದು ಅಡ್ಡಿ ಆತಂಕಗಳಿದೆ? ಸನ್ ಕಾರ್ಡ್. ಓಕೆ, ಬಫರ್ ಮಾಡೋಣ. ಒಂದು ನಿಮಿಷ ಬಫರ್ ಮಾಡ್ತೀನಿ. ಮೇಜರ್ ಆರ್ಕಾನ್ ಅದರಿಂದಾಗಿ ಎಸ್, ಕೆಲವರಿಗೆ ಈಗೋ ಕ್ಲ್ಯಾಶಸ್ ಮೇಯ್ನಾಗಿ ಕಾಣಿಸ್ತಾ ಇರುವಂತಹದ್ದು. ಈಗೋ ಕ್ಲ್ಯಾಶಸ್ ಕಾರ್ಡ್ ಕಾಣಿಸುತ್ತಾ? ಸ್ವಲ್ಪ ಮೇಲಿಡ್ತೇನೆ. ಎಸ್, ಈಗೋ ಕ್ಲ್ಯಾಶಸ್ ಕಾಣಿಸ್ತಾ ಇದೆ ಗಂಡ ಹೆಂಡತಿ ನಡುವೆ. ಓಕೆನಾ? ನಿಮ್ಮ ಪ್ಯಾಷನೇಟನ್ನು ಅವರು ಒಪ್ಕೊಳ್ತಾ ಇಲ್ಲ, ಅವರ ಪ್ಯಾಷನೇಟ್ನ ನೀವು ಒಪ್ಕೊಳ್ತಾ ಇಲ್ಲ ಕೆಲವೊಂದು ಸಲ. ಓಕೆನಾ? ಹಾಗೆ ಅದರ ಜೊತೆಗೆ ಕೆಲವರಿಗೆ ಫಾದರ್ ಫಿಗರ್, ತಂದೆ ಅಂದರೆ ನಿಮ್ಮ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೋ ಅವರಿಂದ ಸ್ವಲ್ಪ ಕಿರಿಕಿರಿ ಆಗುವಂತಹದ್ದು ಕೆಲವರಿಗೆ. ಓಕೆನಾ? ಅದು ಕೂಡ ಪ್ರಾಬ್ಲಮ್ ಆಗಿರ್ಬೋದು. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಚೈಲ್ಡ್ ಬರ್ತ್ ವಿಚಾರದಲ್ಲಿ ಕೂಡ ಜಗಳ ಆಗಿರುವಂತಹದ್ದು, ಪಾರ್ಟ್ನರ್ ವಿಚಾರದಲ್ಲಿ ನೋವಿದೆ ಅನ್ನುವಂಥದ್ದನ್ನು ಇದು ಹೇಳ್ತಾ ಇದೆ. ನೋಡಿ, ಇದು ಆಬ್ಸ್ಟಿಕಲ್ಸಲ್ಲಿ ಬಂದ ಕಾರ್ಡ್, ಆದ್ದರಿಂದಾಗಿ ಇಲ್ಲದಿದ್ದರೆ ಇದು ಪಾಸಿಟಿವ್ನೆಸ್ ಕಾರ್ಡ್ ಕೂಡ ಆಗಿರುತ್ತೆ. ಮಗುವಿನ ವಿಚಾರ, ಮಕ್ಕಳಾಗ್ತಾ ಇಲ್ವೋ ಏನೋ ಕೆಲವರಿಗೆ, ಸಾರಿ ಹೇಳಿದ್ದಕ್ಕೆ ಕ್ಷಮೆ ಇರಲಿ. ಕೆಲವರಿಗೆ ಫೈನಾನ್ಸಿನ ಹರ್ಟ್ ಆಗಿರುವಂತಹದ್ದು, ಸೂರ್ಯ ಅದರಿಂದಾಗಿ ಉದ್ಯೋಗವನ್ನು ಕೂಡ ಪ್ರತಿಬಿಂಬಿಸ್ತಾನೆ. ಉದ್ಯೋಗಕ್ಕೆ ಸಂಬಂಧಪಟ್ಟದ್ದು, ಬಿಸ್ನೆಸ್ಗೆ ಸಂಬಂಧಪಟ್ಟದ್ದು ಹರ್ಟ್ ಆಗಿದೆ. ಬಫರ್ ಕಾರ್ಡ್ ಮಾಡಿದಾಗ 10 ಆಫ್ ಸೋರ್ಡ್ಸ್ ಬಂದಿದೆ. ಕೆಲವು ಮಾತುಗಳು ಕೆಲವು ಪಾರ್ಟ್ನರ್ನ ನೋಯಿಸಿದೆ, ಕೆಲವರನ್ನು ಬ್ಲಾಕ್ ಮಾಡಿದೆ, ಮಾತುಕತೆಯೇ ಬಿಟ್ಟು ಹೋಗಿದೆ. ಓಕೆನಾ? ಮತ್ತೆ ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ, ಕೆಲವರ ಮನೆಯ ದೊಡ್ಡ ವ್ಯಕ್ತಿ ಯಾರೋ ಆ ಮನೆಯ ಹಿರಿಯ ವ್ಯಕ್ತಿಯಿಂದ ಕೆಲವರಿಗೆ ಹರ್ಟ್ ಆಗಿರ್ಬೋದು. ಓಕೆನಾ? ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಆಲ್ರೆಡಿ ಪ್ರೀತಿ ಇದೆಲ್ಲ ಇದ್ದರೂ ಕೂಡ ಮಾತುಕತೆ ಅನ್ನುವಂತಹದ್ದು ಸ್ವಲ್ಪ ನಿಂತು ಹೋಗಿದೆ ಅನ್ನುವಂಥದ್ದನ್ನು ಹೇಳುತ್ತೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ, ಹಿಂದೆ ಮಾತಾಡುವಂತಹದ್ದು, ಗಾಸಿಪ್ ಮಾಡುವಂತಹದ್ದು, ಅದು ಕೂಡ ಏನಾಗಿದೆ ಅಂತ ಹೇಳಿದರೆ ಒಂದು ರೀತಿಯ ಬ್ಲಾಕ್ ಆಗಿದೆ ಪ್ರೀತಿಯಲ್ಲಿ ಅನ್ನುವಂಥದ್ದನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಓಕೆನಾ? ಎಸ್. ಹಾಗಾದರೆ ನಿಜವಾಗಲೂ ಅವರು ನಿಮ್ಮ ಬಗ್ಗೆ ಯಾವ ರೀತಿ ದೃಷ್ಟಿಕೋನವನ್ನು ಹೊಂದಿದ್ದಾರೆ, ನಿಮ್ಮ ಪರ್ಸನ್ ಯಾಕೆ ಯಾವ ರೀತಿಯಾಗಿ ಒಂದು ದೃಷ್ಟಿಕೋನವನ್ನು, ಎಸ್, ಎಂಪ್ರೆಸ್ ಕಾರ್ಡ್, ನಿಮ್ಮನ್ನು ಒಂದು ರಾಣಿ ಥರನೇ ನೋಡ್ತಾರೆ. ಓಕೆನಾ? ಅವ್ರ ಜೀವನದಲ್ಲಿ ನಿಮ್ಮಿಂದ ಸಾಕಷ್ಟು ದುಡ್ಡನ್ನು ನೋಡಿದ್ದಾರೆ, ಒಂದು ಕೆಲಸದಲ್ಲಿ ಗ್ರೋತ್ ನೋಡಿದ್ದಾರೆ. ಬಹುಶಃ ಕೆಲವರು ಇಲ್ಲಿ ಮದುವೆ ಆದಮೇಲೆ ಒಂದು ಉತ್ತಮವಾದಂತಹ ಮನೆಯನ್ನು ಪರ್ಚೇಸ್ ಮಾಡಿರ್ಬೋದು. ಮತ್ತು ಕೆಲವರು ಏನು ಅಂತ ಹೇಳಿದ್ರೆ ಜಮೀನು ತೋಟವನ್ನು ತಗೊಂಡಿರಬಹುದು. ಓಕೆ, ಒಂದು ಜೀವನದಲ್ಲಿ ಏನು ಅಂತ ಹೇಳಿದ್ರೆ ಪ್ರೋಗ್ರೆಸ್ಸನ್ನು ನೋಡಿದ್ದಾರೆ. ಆದ್ದರಿಂದಾಗಿ ಏನು ಅಂತ ಹೇಳಿದರೆ ನಿಮ್ಮನ್ನು ಅವರು
ಮ್ಯಾನಿಫೆಸ್ಟೆಡ್ ಆಗಿರುವಂತಹ ಒಬ್ಬ ವ್ಯಕ್ತಿ ಅನ್ನುವಂತಹ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ. ಬಹುಶಃ ಕೆಲವರು ಪಾರ್ಟ್ನರ್ನ ಯಾವ ರೀತಿ ಆಗಿದೆ ಅಂತ ಹೇಳಿದರೆ ಸಂಪೂರ್ಣವಾದಂತಹ ಅಧಿಕಾರ ಒಬ್ಬರ ಕೈಲೇ ಇದೆ ಅಂತ ಅನಿಸುತ್ತೆ. ಅಂತಹ ಪಾರ್ಟ್ನರ್ ಕೂಡ ನೀವು ಅನ್ನುವಂತಹ ರೀತಿಯಲ್ಲಿಯೇ ಅವರು ನೋಡ್ತಾರೆ, ನಿಜವಾದ ಅವರ ಮನಸ್ಸಿನ ದೃಷ್ಟಿಕೋನ. ಓಕೆನಾ? ಅದರ ಜೊತೆಗೆ ನಿಮ್ಮಲ್ಲಿರುವಂತಹ ಆ ನರ್ಚರಿಂಗ್ ಗುಣ, ನಿಮ್ಮಲ್ಲಿರುವಂತಹ ಒಂದು ಆ ಪ್ರೊಟೆಕ್ಷನ್ ಮಾಡುವಂತಹ ಗುಣ, ಕೇರ್ ಮಾಡುವಂತಹದ್ದು, ರೆಸ್ಪೆಕ್ಟ್ ಕೊಡುವಂತಹದ್ದನ್ನು ತುಂಬಾ ಅವರಿಲ್ಲಿ ಅಡ್ಮೈರ್ ಮಾಡ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ಈ ರೀಡಿಂಗಲ್ಲಿ ಪರ್ಟಿಕ್ಯುಲರ್ ಆಗಿ ಕಾಣಿಸ್ತಾ ಇದೆ. ಓಕೆನಾ? ನೆಕ್ಸ್ಟ್ ಇನ್ನೇನಾದರೂ ಬರುತ್ತಾ ಕೇಳಿ ನೋಡೋಣ. ಶಫಲ್ ಮಾಡೋದಕ್ಕಿಂತ ಮುಂಚಿನ ಕಾರ್ಡ್ ಬಂತು. ಓಕೆ, ಇನ್ನೇನಾದರೂ ಹೇಳ್ತಾರಾ? ಓಕೆ, ಸಾರಿ. ಓಕೆ, ಅವರ ದೃಷ್ಟಿಕೋನ ಏನು? ಬಹುಶಃ ನೀವು ಸ್ವಲ್ಪ ಏನು ಅಂತ ಹೇಳಿದ್ರೆ ಕೆಲವೊಮ್ಮೆ ಗಲಿಬಿಲಿ ಆಗ್ತೀರಾ, ಕೆಲವೊಮ್ಮೆ ಎಲ್ಲದ್ರ ಬಗ್ಗೆನೂ ನಿಮಗೆ ಏನು ಅಂತ ಹೇಳಿದ್ರೆ ಸ್ಟಕ್ ಆಗಿದ್ದೀನಿ ಅಂತ ಅನಿಸ್ತಾ ಹೋಗುತ್ತೆ. ಅದ್ರ ಬಗ್ಗೆನೂ ಕೂಡ ಅವರು ಗಮನ ಹರಿಸ್ತಾರೆ. ನೀನು ಅಷ್ಟು ಭ್ರಮೆಗೊಳಗಾಗಬೇಡ, ನೀನು ಆ ರೀತಿಯಾಗಿರಬೇಡ ಅನ್ನುವಂತಹ ರೀತಿಯಲ್ಲಿ ಕೂಡ ಅವರು ಆಲೋಚನೆ ಮಾಡ್ತಾರೆ. ನೀನು ಎಷ್ಟು ಎಲ್ಲದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀಯ, ತುಂಬ ಚಿಂತೆ ಟೆನ್ಷನ್ ಮಾಡುವಂಥ ವ್ಯಕ್ತಿತ್ವದವರು ಅಂತ ಅನಿಸುತ್ತೆ. ಮತ್ತು ಕೆಲವರು ಏನು ಅಂತ ಹೇಳಿದ್ರೆ ಬೇಗನೆ ಸಿಚುವೇಶನಿಂದ ರನ್ ಅವೇ ಆಗ್ತೀರಾ ಅಂತ ಅನಿಸುತ್ತೆ. ಅದನ್ನು ಕೂಡ ಅವರು ಅವರ ಹೃದಯದಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಆ ಸಿಚುವೇಶನ್ ಕಷ್ಟ ಅಂದಾಗ ರನ್ ಅವೇ ಆಗಬೇಡ ಅನ್ನುವಂತಹದ್ದು ಕೂಡ ಅವರ ಥಾಟ್ಸ್ ಇರ್ಬೋದು. ಓಕೆನಾ? ಅವರ ಹೃದಯದಿಂದ ಅವರು ಏನು ದೃಷ್ಟಿಕೋನವನ್ನು ಇಟ್ಕೊಂಡಿದ್ದಾರೆ ಅಂತ ಕೇಳ್ತಾ ಹೋಗೋಣ. ಎಸ್, ಪೇಜ್ ಆಫ್ ಸೋರ್ಡ್ಸ್. ನಿಮ್ಮಲ್ಲಿರುವಂತಹ ಆ ಮುಗ್ಧತನ, ಆ ಯಂಗ್ ಎನರ್ಜಿ, ಆ ಪ್ರೀತಿಯ ಬಗ್ಗೆ ಇರುವಂತಹ ಗೌರವ, ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ನೀವು ಪಟ ಮಾತಾಡುವವರು ಅಂತ ಅನಿಸುತ್ತೆ. ಮತ್ತು ತುಂಬಾ ಇಂಟೆಲಿಜೆಂಟ್ ವ್ಯಕ್ತಿತ್ವ, ಹಾಗೆ ಎಲ್ಲದಕ್ಕೂ ಕುತೂಹಲವನ್ನು ವ್ಯಕ್ತಪಡಿಸ್ತೀರ. ಅದೆಲ್ಲ ಕೂಡ ಅವರನ್ನು ಅಟ್ರ್ಯಾಕ್ಷನ್ ಮಾಡ್ತಾ ಇದೆ. ನಿಮ್ಮ ಬಗ್ಗೆ ಒಂದು ಒಳ್ಳೆಯ ದೃಷ್ಟಿಕೋನವನ್ನು ಹೊಂದಿದ್ದಾರೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಓಕೆ, ಇದು ಮ್ಯಾರಿಡ್ ಆಗಿರಲಿ ಅನ್ಮ್ಯಾರಿಡ್ ಆಗಿರಲಿ, ಈ ಪ್ರೀತಿ ಯಾವ ರೀತಿಯ ದಿಕ್ಕನ್ನು ಹಿಡಿಯುತ್ತೆ? ಮ್ಯಾರಿಡ್ ಆಗಿದ್ರು ಅನ್ಮ್ಯಾರಿಡ್ ಆಗಿದ್ರು ಈ ಪ್ರೀತಿಯಲ್ಲಿ ಯಾವ ರೀತಿಯ ದಿಕ್ಕಿದೆ? ಹ್ಯಾಂಗ್ಡ್ ಮ್ಯಾನ್, ಎಂಪ್ರೆಸ್, ನೈಟ್ ಆಫ್ ಸೋರ್ಡ್ಸ್. ಓಕೆ, ಕೆಲವರಿಗೆ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಇದು ಮುಂದೆ ಏನಾಗ್ಬೋದು ಈ ಫೀಲಿಂಗ್ಸಲ್ಲಿ ಅಂತ ಹೇಳಿದಾಗ ಸ್ವಲ್ಪ ಆಚೀಚೆ ಆಗುವಂತಹ ಚಾನ್ಸಸ್ ಇದೆ. ಅನ್ಮ್ಯಾರಿಡ್ ಆಗಿದ್ದರೆ ಅದು ಅಲ್ಲೇ ಒಂದು ಸ್ವಲ್ಪ ಸ್ಟಕ್ ಆಗುವಂತಹದ್ದು, ರಿಲೇಷನ್ಶಿಪ್ ಮೂಮೆಂಟ್ ಇಲ್ಲದೆ ಇಡುವಂತಹದ್ದು, ಆಚೆನೋ ಈಚೆನೋ ಅನ್ನುವಂತಹ ರೀತಿಯಲ್ಲಿ ಆಗುವ ಚಾನ್ಸಸ್ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ದ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ತಗೊಳ್ಳಿ, ನಿಮ್ಮ ಆಲೋಚನೆಯನ್ನು ಹೆಚ್ಚಿಸ್ಕೊಳ್ಳಿ, ನಿಮ್ಮ ಬಿಹೇವಿಯರನ್ನು ಚೇಂಜ್ ಮಾಡ್ಕೊಳ್ಳಿ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ನಿಮ್ಮ ಎಮೋಷನಲ್ ಸ್ಟ್ರೆಂತನ್ನು ತಗೊಳ್ಳಿ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಇದರಿಂದಾಗಿ ಈ ಪ್ರೀತಿ ಮುಂದುವರಿಬಹುದು ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ನೈಟ್ ಆಫ್ ಸೋರ್ಡ್ಸ್ ಬಂದಿದೆ. ನೈಟ್ ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ ಈ ದಿಕ್ಕು ಯಾವ ಕಡೆಗೆ ಹೋಗುತ್ತೆ ಅಂತ ಹೇಳಿದಾಗ ನಿಮ್ಮ ಮೇಲ್ ಪಾರ್ಟ್ನರೇ ನಿಮ್ಮ ಹತ್ರ ಹೇಳ್ಕೊಳ್ಳುವಂತಹ ಸಾಧ್ಯತೆ ಇದೆ. ಅನ್ಮ್ಯಾರಿಡ್ ಆಗಿದ್ದರೆ ಯಾವುದೋ ವಿಚಾರದಲ್ಲಿ ಗಂಡ ಹೆಂಡತಿ ನಡುವೆ ಒಂದು ಶೀಘ್ರವಾದಂತಹ ಮಾತು, ಒಂದು ಬದಲಾವಣೆ ಬರುತ್ತೆ. ಈ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಜೀವನದ ನಿರ್ಧಾರದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಖಂಡಿತವಾಗಿಯೂ ಬದಲಾವಣೆ ರಿಲೇಷನ್ಶಿಪ್ಪಿಗೆ ಸಂಬಂಧಪಟ್ಟ ಹಾಗೆ ಬರುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಈ ಕಾರ್ಡು ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್, ಹಾಗಾದರೆ ಅವರ ನಿಜವಾದಂತಹ ಮನಸ್ಸಿನ ಒಂದು ಹೃದಯದ ಉದ್ದೇಶಗಳೇನು, ಅವನ ಹೃದಯದಲ್ಲಿ ನಿಮ್ಮನ್ನು ಯಾವ ರೀತಿ ನೋಡ್ತಾರೆ ಅಂತ ಕೇಳಿ ನೋಡೋಣ. ಓಕೆ, ಅನ್ಮ್ಯಾರಿಡ್ ಆಗಿದ್ರೆ ಅವ್ರು ಹೇಳ್ತಾ ಇದ್ದಾರೆ, ಫಸ್ಟ್ ನಿನ್ನ ಬಗ್ಗೆ ಯಾರಾದರೂ ಏನಾದರೂ ಹೇಳಿದಾಗ ನನಗೆ ವೆನ್ ಪೀಪಲ್ ಮೆನ್ಷನ್ ಯು, ಐ ಡೋಂಟ್ ರಿಯಾಕ್ಟ್. ಯಾವುದೇ ರೀತಿ ನಾನು ರಿಯಾಕ್ಷನ್ಗಳನ್ನು ಕೊಡ್ತಾ ಇರಲಿಲ್ಲ. ಐ ಡೋಂಟ್ ರಿಯಾಕ್ಟ್. ಐ ಹೈಡ್ ಬಿಹೈಂಡ್ ಮೆಟೀರಿಯಲ್ ಥಿಂಗ್ಸ್. ಎಸ್, ಅದಕ್ಕೆ 7 ಆಫ್ ಕಪ್ಸ್ ಬಂದಿದ್ದಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಗೊಂದಲಗಳು ಮನಸ್ಸಿನಲ್ಲಿ ಇದ್ದಾಗ, ತುಂಬಾ ಬೇರೆ ಬೇರೆ ವಿಚಾರಗಳಿಗೆ ತಲೆ ಕೊಟ್ಟಾಗ ಇದೊಂದು ದೊಡ್ಡ ವಿಚಾರ, ಇದಕ್ಕೆ ಇದೊಂದು ಪ್ರಮುಖ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ ನೆಕ್ಸ್ಟ್, ಇಟ್ ವಾಸ್ ಮೈ ಫಾಲ್ಟ್ ಬಟ್ ಐ ಬ್ಲೇಮ್ಡ್ ಯು. ಯಾವುದೋ ಒಂದು ವಿಚಾರವಾಗಿ ನಿಮ್ಮ ನಡುವೆ ಮಾತುಕತೆ ಆಗಿರಬಹುದು, ಆ ವಿಚಾರದ ಬಗ್ಗೆ ಅವರು ಸಾರಿಯನ್ನು ಕೂಡ ಕೇಳಲಿಕ್ಕೆ ತಯಾರಿದ್ದಾರೆ. ಓಕೆನಾ? ನೆಕ್ಸ್ಟ್ ಇನ್ಯಾವ ರೀತಿ ಬರುತ್ತೆ ಕೇಳಿ ನೋಡೋಣ. ಫೈಂಡಿಂಗ್ ಔಟ್ ದಿ ಟ್ರೂತ್ ಕ್ರಶ್ಡ್ ಮೀ. ಫೈಂಡಿಂಗ್ ಔಟ್ ದ ಟ್ರೂತ್ ಕ್ರಶ್ಡ್ ಮೀ. ಕೆಲವೊಂದು ಸತ್ಯಗಳು ಬಹುಶಃ ಅವರನ್ನು
ಹಿಡಿದಿಟ್ಟಿದೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಇನ್ನೊಂದೆರಡು ಕಾರ್ಡ್ ತೆಗೆದು ನೋಡೋಣ. ಅವರ ಹೃದಯದ ಭಾವನೆಗಳು. ಓಕೆ, ಎಸ್. ಐ ಫೀಲ್ ಯು ಲೀವಿಂಗ್ ಮೀ ಬಿಹೈಂಡ್. ಓಕೆ, ಅವರು ತುಂಬಾ ಫೀಲ್ ಮಾಡ್ತಾರೆ. ಬಹುಶಃ ಇದು ಯಾರ್ದೋ ನಡುವೆ ಮಾತುಕತೆಯಲ್ಲಿ ಸ್ವಲ್ಪ ಆಚೀಚೆ ಆಗಿರಬಹುದು, ಅದರ ಬಗ್ಗೆ ಅವರು ಹೇಳ್ತಾ ಇರಬಹುದು. ಓಕೆ, ನೆಕ್ಸ್ಟ್, ಮೈ ಲೈಫ್ ಈಸ್ ನಾಟ್ ಆ್ಯಸ್ ಟುಗೆದರ್ ಆ್ಯಸ್ ಇಟ್ ಸೀಮ್ಸ್. ಮೊದಲು ನೋಡಿದಾಗೆ ಇಲ್ಲ ಅನ್ನುವಂತಹದ್ದನ್ನು ಹೇಳ್ತಾ ಇದ್ದಾರೆ. ಐ ಆಮ್ ನಾಟ್ ಅವೈಲೇಬಲ್, ಸದ್ಯಕ್ಕೆ ನಾನು ಅವೈಲೇಬಲ್ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ ಐ ಆಮ್ ಅಫ್ರೈಡ್ ಟು ಕಾಂಟ್ಯಾಕ್ಟ್ ಯು, ಸದ್ಯದ ಮಟ್ಟಿಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಕಷ್ಟ ಅನ್ನುವಂತಹ ರೀತಿಯಲ್ಲಿ ಕೂಡ ಅವರು ಹೇಳ್ತಾ ಇದ್ದಾರೆ. ಓಕೆನಾ? ಎಸ್, ಇದೊಂದು ಜನರಲ್ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ರೆಸೊನೇಟ್ ಆಯಿತು ಅದನ್ನು ನಿಮ್ಮ ರೆಸೊನೇಷನ್ಗೆ ಸಂಬಂಧಪಟ್ಟ ಹಾಗೆ ತೊಗೊಳ್ಳಿ, ಉಳಿದದನ್ನು ಹಾಗೆ ಯೂನಿವರ್ಸಿಗೆ ಬಿಟ್ಟುಬಿಡಿ. ಓಕೆನಾ? ಎಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳು. ಯಾರೆಲ್ಲ ಹಾಗೆ ಥಮ್ಸಪ್ಪನ್ನು ಕೊಟ್ಟಿದ್ದೀರೋ, ಕಮೆಂಟ್ಸನ್ನು ಬರೀತಿದ್ದೀರೋ ಅವರಿಗೆಲ್ಲ ಕೂಡ ತುಂಬ ಹೃದಯದ ಧನ್ಯವಾದಗಳು. ಆದಷ್ಟು ರೆಮಿಡಿ ಪಾರ್ಟ್ಗಳನ್ನು ತರ್ತೇನೆ, ಯಾಕೆಂದರೆ ನಿಮ್ಮ ಜೀವನದ ಒಂದು ಅಭಿವೃದ್ಧಿ ಆಗಲಿ ಅನ್ನುವಂತಹ ಉದ್ದೇಶದಿಂದ. ನೀವು ಎಲ್ಲಿ ಸ್ಟಕ್ ಆಗಿರ್ತೀರೋ ಅದರಿಂದ ಹೊರಗಡೆ ಬನ್ನಿ ಅನ್ನುವಂತಹ ಉದ್ದೇಶದಿಂದ. ಓಕೆನಾ? ಇದಾಗಿತ್ತು ಇವತ್ತಿನ ಒಂದು ಜನರಲ್ ರೀಡಿಂಗ್. ಮತ್ತೆ ಭೇಟಿ ಹೋಗೋಣ ಮತ್ತೊಂದು ರೀಡಿಂಗ್ನಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.